स्वागत है आपका बी न्यूज नेशन में। मैं हूं आबिद हुसैन शेख। ऑटो रिक्शा प्रॉब्लम्स को लेकर आज जिला एसपी के साथ होगी मीटिंग। उत्तर कर्नाटक ऑटो रिक्शा एसोसिएशन की तरफ से शहर में होने वाले ऑटो रिक्शा ड्राइवर्स के प्रॉब्लम्स पेट भरने के लिए हुआ होगा कुछ हद तक कानून का उल्लंघन, ट्रैफिक पुलिस की कार्रवाइयां, आरटीओ परमिट, ट्रैफिक पुलिस की बार बार जुर्माना वसूली, परमानेंट ऑटो स्टैंड जैसे मुद्दों को लेकर जिला एसपी जिला प्रशासन से मुलाकात और चिंतन हॉल में आज शाम 4 बजे मीटिंग। डराने धमकाने वाले ऑटो रिक्शा ड्राइवर्स की हमारे एसोसिएशन में नहीं है कोई जगह। हम अपना और अपने परिवार का पेट भरने के लिए चलाते हैं ऑटो रिक्शा, किसी को परेशान करने के लिए नहीं, कहा उत्तर कर्नाटक ऑटो रिक्शा चालक संघ के ಶೇಖರಯ್ಯ ಮಠಪತಿನೇ। ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಮೊಟ್ಟಮೊದಲ ಬಾರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಜಿಲ್ಲಾ ಅಧ್ಯಕ್ಷಗಳ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಅಡಿಷನಲ್ ಎಸ್ ಪಿ ಅವರ ಸಮ್ಮುಖದಲ್ಲಿ ಸಾಯಂಕಾಲ 4 ಗಂಟೆಗೆ ಆಟೋ ರಿಕ್ಷಾ ಮಾಲೀಕರ ಚಾಲಕರನ್ನ ಸಭೆ ಕರೆದಿದ್ದಾರೆ। 4 ಗಂಟೆಗೆ ಎಲ್ಲ ಆಟೋ ರಿಕ್ಷಾ ಮಾಲಕರು ಪಾಲ್ಗೊಳ್ಳಬೇಕು। ನಾವು ವಿಶೇಷವಾಗಿ ಹುಬ್ಬಳ್ಳಿಯಿಂದ ಬಿಜಾಪುರಕ್ಕೆ ಈ ಮೀಟಿಂಗೋಸ್ಕರನೇ ಬಂದಿದ್ದೇವೆ। ಅನೇಕ ಚರ್ಚೆಗಳು ಇವತ್ತು ಪರ್ಮಿಟ್ ವಿಷಯ ಆಗಿರ್ಬೋದು, ಆಟೋ ರಿಕ್ಷಾ ಇನ್ಶೂರೆನ್ಸ್ ವಿಷಯ ಆಗಿರ್ಬೋದು, ಪಾಸಿಂಗ್ ವಿಷಯ ಇರ್ಬೋದು, ನಿಲ್ದಾಣಗಳ ವಿಷಯ ಇರ್ಬೋದು, ಒನ್ ವೇ ವಿಷಯ ಇರ್ಬೋದು। ಯಾಕಂದರೆ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ಕಾನೂನನ್ನು ಎಲ್ಲರಿಗೂ ಒಂದೇನೆ, ಕಾನೂನು ಸುವ್ಯವಸ್ಥೆಯನ್ನು ಎಲ್ಲರೂ ಕಾಪಾಡಬೇಕಾದಂಥ ಕರ್ತವ್ಯ ಯಾವುದೇ ವಿಷಯ ಇರ್ಬೋದು। ಇವತ್ತು ತಪ್ಪೇನೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ನಗರದಿಂದ ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದಿದ್ದೀವಿ ಅಂದರೆ ಈ ವ್ಯವಸ್ಥೆ ಟ್ರಾಫಿಕ್ ವ್ಯವಸ್ಥೆ ಇರ್ಬೋದು, ನಮ್ಮ ಆಟೋ ರಿಕ್ಷಾ ಚಾಲಕರ ವ್ಯವಸ್ಥೆ ಇರ್ಬೋದು, ಹಲವಾರು ಇವತ್ತು ನಾನು ಕೂಡ ನಿನ್ನೆಯಿಂದ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಗಮನಿಸ್ತಾ ಇದ್ದೀನಿ। ಯಾಕಂದರೆ ನಾವು ಆಟೋ ರಿಕ್ಷಾ ಚಾಲಕರು ತಪ್ಪು ಮಾಡೋದು ಹೊಟ್ಟೆ ತುಂಬಿಕೊಳ್ಳೋಗೋಸ್ಕರ ತಪ್ಪು ಮಾಡಿದ್ದೇವೆ, ಇಲ್ಲ ಅಂತ ಹೇಳೋದಿಲ್ಲ। ಆದರೆ ಏನಿದೆ, ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು। ನೀವು ಏಕಕಾಲಕ್ಕೆ ಗಾಡಿ ಹಿಡಿಯೋದಾಗಲಿ ದಂಡ ಹಾಕೋದಾಗಲಿ ಸಾರಿಗೆ ಅಧಿಕಾರಿಗಳು ಮಾಡಬಾರ್ದು। ನೀವೇನಾದರೂ ಆ ಥರ ಮಾಡಿದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಯೂನಿಯನ್ ಅಂದರೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಅದು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಿದೆ। ಎಲ್ಲ ಲೀಡರ್ಸನ್ನು ಕರೆದು ಚರ್ಚೆ ಮಾಡಿ ತಮ್ಮ ಕಾರ್ಯಾಚರಣೆ ಮಾಡಬೇಕಾಗ್ತದೆ। ಏಕಕಾಲಕ್ಕೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ದು। ಯಾಕಂದರೆ ಆಟೋ ರಿಕ್ಷಾ ಅಂದರೆ ಗುಬ್ಬಿ ಇದ್ದಂಗೆ, ಆ ಗುಬ್ಬಿ ಮೇಲೆ ಕುತ್ಕೊಂಡು ಬ್ರಹ್ಮಾಸ್ತ್ರ ಬಿಟ್ಟರೆ ಪೆಟ್ಟು ನಮಗೆ ಬೀಳ್ತೈತೆ ಹೊರತು ಮೇಲಿನವ್ರಿಗೆ ಬೀಳಲ್ಲ। ಅದಕ್ಕಾಗಿ ಏನಿದೆ, ಇವತ್ತು ಬರೇ ಆಟೋ ರಿಕ್ಷಾ ಚಾಲಕರಲ್ಲ, ಎಲ್ಲ ವಾಹನದ ಇರ್ಬೋದು, ಎಲ್ಲ ಥರನೂ ಮಾಡಿ ನಾವು ಬೇಡಂಥ ಕಾನೂನನ್ನು ತಡೆಗಟ್ಟಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ಅದಾಗಲ್ಲ। ಕಾನೂನು ಸುವ್ಯವಸ್ಥೆಯನ್ನು ಎಲ್ಲರೂ ಕಾಪಾಡ್ಕೋಬೇಕು। ಇವತ್ತು ಅನೇಕ ಟ್ರಾಫಿಕ್ ವಿಷಯ ಆಗಿರ್ಬೋದು, ನಿಲ್ದಾಣಗಳ ವಿಷಯ ಇರ್ಬೋದು, ಇವತ್ತು ಪರ್ಮಿಟ್ ವಿಷಯ ಆಗಿರ್ಬೋದು, ಒನ್ ವೇ ವಿಷಯ ಇರ್ಬೋದು, ಇವತ್ತು ನೋ ಪಾರ್ಕಿಂಗ್ ವಿಷಯ ಇರ್ಬೋದು, ಇವತ್ತು ಚರ್ಚೆ ಮಾಡಲಿಕ್ಕೆ ವಿಶೇಷವಾಗಿ ಬಂದಿದ್ವಿ। ಇದು ಮೇಲಾಗಿ ಎಸ್ ಪಿ ಅವರಿಗೆ ಮತ್ತು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳಿಗೂ ನಾವು ಗಮನ ಹರಿಸಿ ಮನವಿಯನ್ನು ಕೊಟ್ಟು ಮನವರಿಕೆ ಮಾಡಿ ಹೋಗ್ಲಿಕ್ಕೆ ಬಂದಿದ್ದೀವಿ। ಅವರು ನಮ್ಮ ಮನವರಿಕೆಯನ್ನು ಮಾಡ್ತಿದ್ದಾರೆ, ನಮ್ಮ ಮನವಿಯನ್ನು ಸ್ಪಂದಿಸ್ತಾರಂತ 100ಕ್ಕೆ 100 ವಿಶ್ವಾಸ ಇಟ್ಕೊಂಡು ನಾವು ಬಂದಿದ್ದೇವೆ। ನೋಡೋಣ, ನಾಳೆ ಇವತ್ತು ಸಾಯಂಕಾಲ 4 ಗಂಟೆಗೆ ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತೇವೆ। ಆನಂತರ ನಾವು ಮಾಧ್ಯಮಕ್ಕೆ ಮತ್ತೊಮ್ಮೆ ಮಾತಾಡ್ತೀನಿ ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೊಳ್ತೇನೆ। ಇವತ್ತು ಡ್ರೈವರ್ಸ್ಗಳ ವಿಷಯಗಳ ಭಾಳ ಚರ್ಚೆ ಇದಾವೆ ಸರ್। ಡ್ರೈವರ್ಸ್ಗಳು ಬರೀ ಆಟೋ ಓಡಿಸೋದು ದಂಡ ಹಾಕಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಆಟೋ ರಿಕ್ಷಾ ಚಾಲಕರ ಶಕ್ತಿ ಯೋಜನೆ ಬಂದು ಈಗಾಗಲೇ ನಾವು ಸತ್ಯಾನಾಶ ಆಗಿದ್ದೇವೆ। ಅವ್ರ ದುಡಿಮೆ ಇಲ್ಲ, ಯಾಕಂದರೆ ಬ್ಯಾಂಕ್ ಗಾಡಿ ತೊಗೊಂಡೇವೆ, ಲೋನ್ ಕಟ್ಟೋಕ್ಕಾಗ್ತಿಲ್ಲ, ಅವ್ರ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಅಲ್ವಾ, ಹಲವಾರು ಸಮಸ್ಯೆಗಳು ತೊಗೊಂಡು ತಿರುಗ್ತಿದ್ದಾರೆ। ಇಂಥ ವಿಚಾರಧಾರಿಗಳು ಕೂಡ ಮೇಲಾಧಿಕಾರಿಗಳು ಗಮನ ಹರಿಸಬೇಕು, ಸಾರಿಗೆ ಸಚಿವರು ಕೂಡ ಗಮನ ಹರಿಸಬೇಕು। ಇದನ್ನು ತಕ್ಷಣ ಗಮನ ಹರಿಸಿ ಆಟೋ ಚಾಲಕರ ನೆರವಿಗೆ ಜಿಲ್ಲಾಡಳಿತ, ಸಾರಿಗೆ ಅಧಿಕಾರಿ, ಪೊಲೀಸ್ ಇಲಾಖೆ ನಮ್ಮ ನೆರವಿಗೆ ಬರಬೇಕಂತ ಎಲ್ಲ ಅಧಿಕಾರಿಗೆ ನಾನು ಮನವಿ ಮಾಡ್ಕೋತೇನೆ ಮತ್ತು ಸರ್ಕಾರ ಗಮನಕ್ಕೂ ತಂದಿದ್ದೇವೆ, ಮುಂದೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯದು ಗಮನಕ್ಕೆ ತರ್ತೇವೆ ಅಂತ ನಮ್ಮ ಮಾಧ್ಯಮಕ್ಕೆ ವಿನಂತಿ। ಸಾಯಂಕಾಲ 4 ಗಂಟೆಗೆ ಚೈತನ್ಯ ಹಾಲ್ ಅಂದರೆ ಎಸ್ ಪಿ ಅವ್ರ ಸಮ್ಮುಖದಲ್ಲಿ ಮೀಟಿಂಗ್ ನಡೀತಿದೆ, ಚೈತನ್ಯ ಹಾಲ್ ಬರಬೇಕಾಗಿ ಎಲ್ಲರಿಗೂ ಚಾಲಕರ ಮಾಲೀಕರಿಗೆ ನಾನು ಇನ್ನೊಮ್ಮೆ ವಿನಂತಿ ಮಾಡ್ತೀನಿ ಮಾಧ್ಯಮದ ಮುಖಾಂತರ।
ನಿಮ್ಮ ಆಟೋರು ಎಷ್ಟು ಕ್ಲಿಯರ್ ಇದ್ದಾರೆ ಮತ್ತು ಎಷ್ಟು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಾರೆ? ಓಕೆ, ನಿಮ್ಮ ಆಟೋರು ದಬ್ಬಾಳಿಕೆ ನಿಮಗೆ ಕಾಣೋದಿಲ್ಲ. ನಿಮ್ಮ ಆಟೋರು ಪ್ಯಾಸೆಂಜರ್ಗಳು ಎಷ್ಟು ದಬ್ಬಾಳಿಕೆ ಮಾಡ್ತಿದ್ದಾರೆ? ಸರ್ ನೋಡಿ, ಆಟೋ ರಿಕ್ಷಾ ಚಾಲಕರ ದಬ್ಬಾಳಿಕೆ ಅಂತ ಎಲ್ಲೋ ಯಾವುದೋ ಒಂದು ವ್ಯಕ್ತಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ 12,000 ರಿಕ್ಷಾಗಳಿದ್ದಾವೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅಲ್ವಾ? 12,000 ಗಮನಕ್ಕೆ ಬಂದಿದೆ. ಲೀಗಲ್ ಆಗಿ 18,000 ಅಂತ ಇಟ್ಕೊಳ್ಳೋಣ. ನಾನೇನು ಕೇಳ್ತಾ ಇದ್ದೀನಿ, ಈ ದಬ್ಬಾಳಿಕೆ ಮಾಡೋರು, ಈ ರೌಡಿತನ ಮಾಡೋರು, ಈ ಗೂಂಡಾಗಿರಿ ಮಾಡೋರು ಯಾರು ನಮ್ಮವರು ಆಟೋ ರಿಕ್ಷಾ ಚಾಲಕರು ಅಲ್ಲ, ನಮ್ಮ ಕಡೆ ಸದಸ್ಯತ್ವ ಹೊಂದಿದವರು ಅಲ್ಲ. ಇನ್ನು ಮುಂದೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಬಿಜಾಪುರ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಅಧ್ಯಕ್ಷಗಳು ಪದಾಧಿಕಾರಿ ಸಮ್ಮುಖದಲ್ಲಿ ನಾವು ಎಲ್ಲರಿಗೆ ID ಕಾರ್ಡ್ ಕೊಡ್ತೇವೆ. ಆಟೋ ರಿಕ್ಷಾ ಚಾಲಕ ನೀನು ಹೌದು ಅಲ್ಲ, ಆಟೋ ರಿಕ್ಷಾ ಓಡಿಸಿ ನೀನು ಬದುಕು ನಡೆಸ್ತೀಲ್ಲ, ಏನು ಆಟೋ ರಿಕ್ಷಾ ಚಾಲಕ ತೊಗೊಂಡು ಸುಲಿಗೆ ಮಾಡ್ತೀಯಾ, ಆಟೋ ರಿಕ್ಷಾ ತೊಗೊಂಡು ನೀನು ದರೋಡೆ ಮಾಡ್ತೀಯಾ, ಆಟೋ ರಿಕ್ಷಾ ತೊಗೊಂಡು ರೋಡ್ ರಾಬರಿ ಮಾಡ್ತೀಯಾ, ಅಂಥವ್ರನ್ನ ನಾವು ಕೂಲಂಕುಷವಾಗಿ ಸರ್ಕಾರಿ ಪೊಲೀಸ್ ಇಲಾಖೆಗೆ ನಾವೇ ಹ್ಯಾಂಡಲ್ ಮಾಡ್ತೀವಿ. ಮುಂದೆ ಬರುವಂಥ ದಿನದಲ್ಲಿ ಭಾಳಷ್ಟು ಸುಂದರವಾಗಿ ನನ್ನ ಹುಟ್ಟೂರಿದು, ನಾನು ಭಾಳಷ್ಟು ಪ್ರೀತಿಯಿಂದ ಈ ಊರಿಗೆ ಬಂದಿದ್ದೀನಿ. ನನ್ನ ಆಟೋ ರಿಕ್ಷಾ ಚಾಲಕರ ಕುಟುಂಬನ ಸುಧಾರಣೆ ಆಗಬೇಕು, ನನ್ನ ಆಟೋ ರಿಕ್ಷಾ ಚಾಲಕರು ಕೂಡ ಸುಧಾರಣೆ ಮಾಡಬೇಕಂತಲೇ ನಾವು ಇಲ್ಲಿ ಸಂಘಟನೆ ಕಟ್ಕೊಂಡಿದ್ದೀವಿ. ತಮ್ಮ ಸಹಕಾರ ಭಾಳ ಮುಖ್ಯವಾಗಿದೆ. ನಾನು ಮಾಧ್ಯಮಕ್ಕೆ ಇನ್ನೊಮ್ಮೆ ವಿನಂತಿ ಮಾಡ್ಕೋತೇನೆ, ನಾವು ಹೊಸದಾಗಿ ಸಂಘಟನೆ ಕಟ್ಕೊಂಡಿದ್ದೀವಿ. ತಮ್ಮ ಸಹಕಾರ ಭಾಳ ಮುಖ್ಯವಾಗಿದೆ. ನಮ್ಮ ಕಡೆ ತಪ್ಪು ನಡೀತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಈಗ ಅಲ್ಲಿ ತಮಗೆ ಹೇಳಿದ್ದೀನಿ, ಅಂಥವು ತಪ್ಪುಗಳನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡ್ತೀವಿ. ತಪ್ಪನ್ನು ನಡೆದಲ್ಲಿ ನಾವು ಅತಿ ಗೌರವವಾಗಿರುವಂಥ ಚಾಲಕರು ನಡ್ಕೊಂಡ್ರೆ ನಾವೇ ಖುದ್ದಾಗಿ ನಾವು ಅವ್ರ ಮೇಲೆ FIR ಕೂಡ ದಾಖಲೆ ಮಾಡಿಸ್ತೀವಿ ಅಂತ ನಮ್ಮ ಮಾಧ್ಯಮಕ್ಕೆ ವಿನಂತಿ ಮಾಡ್ತೀವಿ. आज हमें उत्तर कर्नाटक ऑटो चालक संघ से हमारे अध्यक्ष के नेतृत्व में बीजापुर ज़िले को विज़िट के लिए आए. हमें पता चला कि हमारे बीजापुर वालों संघ के वालों ने बताया कि SP साहब ने 4 बजे हमारे ऑटो वालों के लिए माहिती शिविर बुलाए हैं. इस वजह से आप आए तो अच्छा रहता. हमारे चंद एक मसले मसाइल है, इस वजह से यहाँ पर क्या बोले तो इन्होंने बताया हमें बीजापुर ऑटो संघ वालों ने, यहाँ पर वन वे है. जहाँ पर वन वे होना था वहाँ पर वन वे नहीं है, जहाँ पर वन वे नहीं होना था वहाँ पर वन वे है. पार्किंग नहीं है. यहाँ पर बस स्टॉप की जगह ऑटो रिक्शा स्टॉप की जगह बस स्टॉप है. इस वजह से ज़्यादा कुछ नहीं बोल सकते, ज़्यादा इसके बारे में मैं कुछ नहीं बोलता. शाम में SP साहब के यहाँ मीटिंग है. सारे बीजापुर के ऑटो रिक्शे वाले चालक और मालक SP साहब के ऑफिस नीचे चैतन्य हॉल के अंदर सभी हजरात वहाँ पर पहुँचे और उस मीटिंग में आपको जो भी मालूमात होगी वहाँ पर बताएंगे. वो कानून के मुताबिक इंश्योरेंस है, पासिंग है, परमिट है, लाइसेंस है, ब्याज है, वगैरह वगैरह के बारे में हमारे अध्यक्ष साहब शेखराय मठपति जी ने वहाँ पर SP साहब से बात करेंगे. और ये यहाँ पर इन्होंने अपना बीजापुर के अंदर जो भी प्रॉब्लम्स बताए हैं ऑटो चालक के, जहाँ पर क्या है बोले तो यहाँ 4 व्हीलर वाले और 2 व्हीलर वाले 6 व्हीलर वालों को एक रूट दिए हैं, ऑटो वालों को एक रूट दिए हैं. ये कानून के हिसाब में थोड़ा नीचे ऊपर हो रहा है. इस वजह से हमारे अध्यक्ष साहब वहाँ पे SP साहब से बात करेंगे. ज़्यादा मैं कुछ नहीं कहना चाहता. हमारे अध्यक्ष साहब के नेतृत्व के अंदर जो भी होगा SP साहब के सामने बात होगी. इंशाल्लाह सारे हजरात बीजापुर के ऑटो चालक व मालक और ड्राइवर्स ओनर्स जितने भी स्टैंड के मेम्बरान से सभी लोग SP साहब के ऑफिस में मीटिंग को 4 बजे पहुँचे और चैतन्य हॉल में जमा होने की कोशिश करें. अस्सलाम वालेकुम रहमतुल्लाहि वबरकातुहू. मेरा नाम बाबाजान बड़गानूर, उत्तर कर्नाटक ऑटो चालक कोषाध्यक्ष. हमारा ये कहना है कि जो 116 गाड़ियाँ जो विदाउट परमिट के जो फिर रहे हैं, उनसे ये कहना चाहता हूँ मैं कि वो गाड़ी के जो ओनर हैं वो सब 4 बजे मीटिंग रखी हुई है जो चैतन्य हॉल में, जो SP साहब और DSP साहब के नेतृत्व में. वो सभी लोग वहाँ आकर अपनी जो समस्या है, जो आप गाड़ी ले चुके हैं, जो आप एजेंट के ज़रिए हो या किसके भी ज़रिए हो, जो विदाउट परमिट गाड़ी चला रहे हैं, अगर एक्सीडेंट होता है तो आपका परमिट नहीं आया तो आपको इंश्योरेंस क्लेम नहीं होता है. इसीलिए मैं तमाम जो 116 गाड़ी जो ऑटो रिक्शे जो फिर रहे हैं पैसेंजर, जो उनसे मैं कहना चाहता हूँ कि जो अभी आपका प्रॉब्लम है, जो आप 4 बजे मीटिंग रखी हुई है, जो हमारे के जैसा शेखराय मठपति राज्य अध्यक्ष आए हुए हैं, उनके सामने आप आकर डिस्कस करें. जो बन सकता है वो आपको हमें परमिट वगैरह या कुछ भी अगर आपको दिलाने की है तो कोशिश हम कर सकते हैं. इसीलिए आप तमाम ड्राइवरों से मैं ये गुजारिश कर रहा हूँ, जो भी विदाउट परमिट जो फिर रहे हैं
वो 4 बजे चैतन्य हॉल में आकर मिलें। जो आपके बारे में उसका डिस्कस किया जाएगा। जो परमिट आपको विदाउट परमिट जो चला रहे हैं, जो आपको परमिट जो नहीं, कैसा आप गाड़ी तो ले चुके हैं, मतलब उतना पैसा तो खर्चा कर चुके हैं, जो आपको कोई गलत एडवाइज़र देकर आप गाड़ी तो ले चुके हैं, मतलब गाड़ी आपके 2-3 साल से फिर रहे हैं गाड़ी जो विदाउट परमिट है। अब अगर एक्सीडेंट, बाय चांस एक्सीडेंट हो गया, पैसेंजर को भी तकलीफ हो जाएगी, आपको भी तकलीफ हो जाएगी। जो परमिट नहीं हुआ तो आपको इंश्योरेंस क्लेम नहीं होगा। इसीलिए मैं आपसे सभी जो गाड़ी कितने हैं आपके, गाड़ी ऐसा मुझ लेकर बैठो मत, आप आओ खुलकर जो भी बात करना है एसपी साहब से, डीसी साहब से बात करो। जो आपका जो भी सोल्यूशन है वो हम पूरा करने की आपको कोशिश करेंगे। मुश्ताक अहमद पटेल, उत्तर कर्नाटक सेक्रेटरी। और खबरों के लिए देखते रहिए बी न्यूज़ नेशन।